ನಡೆಯುವ ಸಂದರ್ಭದಲ್ಲಿ ಶಾಸಕರಿಗೆ ಉಚಿತ ಊಟ, ಉಪಹಾರ ಮತ್ತು ವಿಶ್ರಾಂತಿಗಾಗಿ ರಿಕ್ಲೈನರ್ ಚೇರ್ ವ್ಯವಸ್ಥೆ ಮಾಡಿರುವ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ರಾಜ್ಯದ ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆದಿರುವುದು ಪ್ರಸ್ತುತ ಚರ್ಚೆಯ ವಿಷಯವಾಗಿದೆ. ಇದು ಸಾರ್ವಜನಿಕರ ತೆರಿಗೆ ಹಣದ ಅಸಮಂಜಸ ಬಳಕೆ ಎಂದು ಹಲವರು ಆರೋಪಿಸ್ತಾ ಇದ್ದು, ಈ ಕುರಿತು ಶೀಘ್ರದಲ್ಲೇ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಭೀಮಪ್ಪ ಗಡಾದ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದ ಉಚಿತವಾಗಿ ಟೀ, ಕಾಫಿ, ತಂಪು ಪಾನೀಯ ಹಾಗೂ ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಅಂತೇಳಿ ಇದು ವಿಧಾನಸಭೆ ಕರ್ನಾಟಕ ಅಸೆಂಬ್ಲಿಯಿಂದ ನಮಗೆ ಮಾಹಿತಿ ಹಾಕಿ ನಡಿ ಬರ್ತೈತಿ. ಇಲ್ಲೇ ಸ್ಪೀಕರ್ ಏನು ಮಾಡ್ತಾರೋ ಹಾಜರಾತಿ ಹೆಚ್ಚಕ್ಕೆ ಊಟ ಕೊಡ್ತು ಅಂತ ಅವ್ರು ಹೇಳ್ತಾರೆ. ನಂದು ಪ್ರಶ್ನೆ ಇದು, ರಾಜ್ಯದ ಅಭಿವೃದ್ಧಿಗೆ ಜನಸಾಮಾನ್ಯರು ಕಟ್ಟಿದಂಥ ತೆರಿಗೆ ಹಣ, ಈ ತೆರಿಗೆ ಹಣ ಪೋಲ್ ಆಗ್ತದೆ. ಏನು ಸ್ಪೀಕರ್ ದುಡ್ಡು ಕೊಡ್ತಾರೋ ಇದನ್ನು ಏನು ಯಾರು ಊಟ ಮಾಡ್ಯಾರ ಅವ್ರು ಪೇ ಮಾಡ್ತಾರೋ ಅನ್ನೋದು ಮಾನ್ಯ ಸಭಾಧ್ಯಕ್ಷರು ಈ ಸದನದಲ್ಲಿ ಹೇಳ್ಬೇಕಂತೇಳಿ ಈ ಮಾನ್ಯ ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಕೇಳ್ತಾ ಇದ್ದೀನಿ. ಅದು ದುಡ್ಡು ನಿಮ್ಮದು ಅಲ್ಲ, ದುಡ್ಡು ಸಾರ್ವಜನಿಕರ ತೆರಿಗೆ ದುಡ್ಡು. ಈ ರೀತಿ ಖರ್ಚು ಮಾಡಲಿಕ್ಕೆ ನಿಮಗೇನು ಕಾನೂನಲ್ಲಿ ಅವಕಾಶ ಇದೆ ಹೇಳ್ಬೇಕಂತ ಹೇಳ್ತೀನಿ. ಅದಲ್ಲದೆ ಅಧಿವೇಶನ ಸಮಯದಲ್ಲಿ ನಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು. ಅಧಿವೇಶನ ಸಮಯದಲ್ಲಿ ನಮ್ಮ ಮಾನ್ಯ ಶಾಸಕರುಗಳಿಗೆ ದಿನಕ್ಕೆ 2500 ರೂಪಾಯಿ ಇದು ಅಸೆಂಬ್ಲಿಯಿಂದ ತೆಗೆದುಕೊಂಡಿದ್ದು. ಶಾಸಕರಿಗೆ ಸರ್ಕಾರದಿಂದ ಮಾಸಿಕ 2,05,000 ವೇತನ ಹಾಗೂ ವಿವಿಧ ಭತ್ಯೆಗಳು ನೀಡಲಾಗುತ್ತೆ. ಆದರೆ ಕೆಲ ಶಾಸಕರು ಸದನದ ಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸದೆ ತನ್ನ ಅನುಕೂಲಕ್ಕೆ ತಕ್ಕಂತೆ ವೇತನ ಮತ್ತು ಭತ್ಯೆಗಳನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾ ಇವೆ. ಇದನ್ನ ಪ್ರಶ್ನಿಸುವ ಹಿನ್ನೆಲೆಯಲ್ಲಿ ಈ ಕುರಿತು ಕಠಿಣ ನಿಯಮಗಳನ್ನು ಜಾರಿಗೆ ತರಬೇಕೆಂದು ರಾಜ್ಯಪಾಲರು, ವಿಧಾನಸಭಾ ಅಧ್ಯಕ್ಷರು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ರವಾನಿಸಲಾಗಿದೆ ಎಂದು ಹೇಳಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.